ಆಕಾಶಕ್ಕೆ ಚಪ್ಪರಾಕಿ ಈ ಭೂಮಿಯ ಮಂಟಪ ಮಾಡಿ ತಾರೆಗಳ ತೋರಣದ ಜೀವಗಳ ಜೋಡಿಸುವ ಕಲ್ಯಾಣ. ಎಂತ ಸಂಭ್ರಮ, ಮನೆ ತುಂಬ ಬಂಧು ಬಾಂಧವರೆಲ್ಲ ತುಂಬಿಕೊಂಡಾಗ. ಎಂತ ಸಂಗಮ, ಶುಭ ಲಗ್ನದಲ್ಲಿ ಗಂಡು ಹೆಣ್ಣು ಜೋಡಿಯಾದಾಗ. ಶಾಸ್ತ್ರೋತ್ತರ ಕಲ್ಯಾಣ ಏನ್ ಚಂದ ಕೇಳಣ್ಣ, ಭೂಮಿಗೆ ಸ್ವರ್ಗಾನ ತಂದಂತೆ ನೋಡಣ್ಣ. ಮನ ಬಂದ ಹಾಗೆ ಮಾಡಲು ಮದುವೆ ವ್ಯಾಪಾರ ಅಲ್ಲಣ್ಣ. ಎಂತ ಸಂಭ್ರಮ, ಮನೆ ತುಂಬ ಬಂಧು ಬಾಂಧವರೆಲ್ಲ ತುಂಬಿಕೊಂಡಾಗ. ನನ್ನ ಹೆಸರು ಮಮತಾ ನೇರ್ಲಿಗೆ ಅಂತ. ಇವತ್ತು ನಾವು ನಮ್ಮ ಚಿತ್ರದುರ್ಗ ನಗರದ 33ನೇ ಫಲಪುಷ್ಪ ಪ್ರದರ್ಶನ ಉದ್ಘಾಟನೆ ಆಗ್ತಾ ಇದೆ. ತುಂಬ ಚೆನ್ನಾಗಿ ಫ್ಲವರ್ ಡೆಕೋರೇಷನ್ಸ್ ಎಲ್ಲ ಮಾಡಿದ್ದಾರೆ. ಈ ಸತಿ ಹೂವಲ್ಲಿ ಚಾರಿಯೇಟ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಹಾಗೆ ಇವಾಗ ಇನ್ನೊಂದು ವಾರದಲ್ಲಿ ತಿಪ್ಪೇರುದ್ರಸ್ವಾಮಿ ರಥೋತ್ಸವ ಆಗ್ತಾ ಇದೆ. ಅದರ ಒಂದು ಸ್ಮರಣಾರ್ಥವಾಗಿ ತಿಪ್ಪೇರುದ್ರಸ್ವಾಮಿಯ ಒಳಮಠ ಹೊರಮಠನ ಒಂದು ಮಾಡಿದ್ದಾರೆ. ಹಾಗೆ ಐ ಲವ್ ಚಿತ್ರದುರ್ಗ ಅನ್ನುವಂಥ ನಮ್ಮ ಚಿತ್ರದುರ್ಗ ಅನ್ನುವಂಥ ಫೋಟೋ ಬೂತ್ ಕೂಡ ಮಾಡಿದ್ದಾರೆ ಹೂವಲ್ಲಿ. ತುಂಬ ಚೆನ್ನಾಗಿ ಒಳ್ಳೆ ವೆರೈಟಿಯ ಹೂವುಗಳನ್ನೆಲ್ಲ ಜೋಡಿಸಿ ತುಂಬ ಕಲಾತ್ಮಕವಾಗಿ ಮಾಡಿದ್ದಾರೆ. ಹಾಗೆ BL ವೇಣು ಅವ್ರಿಗೂ ಕೂಡ ಡೆಡಿಕೇಟ್ ಮಾಡಿ ಅವರ ಒಂದು ಮೂರ್ತಿಯನ್ನು ಕೂಡ ಇಲ್ಲಿ ಮಾಡಿದ್ದಾರೆ. ನಮ್ಮ ಚಿತ್ರದುರ್ಗದ ಜನತೆ ಎಲ್ಲರೂ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನೋಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ನನಗೆ ನೋಡಿ ತುಂಬ ಚೆನ್ನಾಗಿ ಅನಿಸ್ತು, ತುಂಬ ಖುಷಿ ಆಗುತ್ತೆ. ಎಷ್ಟು ವೆರೈಟಿ ಫ್ಲವರ್ ಇದೆ. ಸಿಟಿ ಲೈಫಲ್ಲಿ ಹೌದು ಈಗೆಲ್ಲ ಟ್ರಾಫಿಕ್ಕು ಅದು ಇದು, ಮರಗಳೇ ಇಲ್ಲ, ತುಂಬ ಕಡಿಮೆ. ಅದರಲ್ಲೂ ಈಗ ಬೇಸಿಗೆ ಶುರು ಆಗ್ತಾ ಇರೋದ್ರಲ್ಲೇ ಆಲ್ರೆಡಿ ಎಲ್ಲ ಒಣಗಿರೋ ಥರ ಒಂದು ವಾತಾವರಣ. ಬಟ್ ಅಂಥದ್ರ ಮಧ್ಯದಲ್ಲಿ ಇದು ಒಂದು ಡೆಸರ್ಟಲ್ಲಿ ಒಯಾಸಿಸ್ ಥರ ತುಂಬ ಕಣ್ಣಿಗೆ ತಂಪಾಗುವಂತಹ ಒಂದು ದೃಶ್ಯಾವಳಿ ಇಲ್ಲಿದೆ. ಫ್ಲವರ್ಸ್ ತುಂಬ ಡೆಕೋರೇಟಿವ್ ಆಗಿ ಜೋಡಿಸಿದ್ದಾರೆ. ಅದರಲ್ಲೂ ಮಕ್ಕಳನ್ನ ಕರ್ಕೊಂಡು ಬಂದರೆ ಮಾತ್ರ ಎಲ್ಲರೂ ತುಂಬಾ ಎಂಜಾಯ್ ಮಾಡ್ತಾರೆ. ದೊಡ್ಡವರು ಚಿಕ್ಕವರು ಎಲ್ಲರೂ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತ ಕೇಳ್ಕೊತಾರೆ. ಸಾರ್ವಜನಿಕರಿಗೆ ನಮ್ಮ ಚಿತ್ರದುರ್ಗದಲ್ಲಿ ಇಂತಹ ಒಂದು ಪ್ರತಿ ವರ್ಷ ಅದ್ಭುತವಾದಂತಹ ಫಲಪುಷ್ಪ ಕಾರ್ಯಕ್ರಮವನ್ನು ಡಿಪಾರ್ಟ್ಮೆಂಟಿಂದ ಆಯೋಜನೆಯನ್ನು ಮಾಡ್ತಾರೆ. ಇಲ್ಲಿ ಬಂದು ನೋಡಿ ಅವರ ಪರಿಶ್ರಮಕ್ಕೆ ನಾವು ಬಂದು ನೋಡೋದೇ ಒಂದು ಚಪ್ಪಾಳೆ ತಟ್ಟದ ಹಾಗೆ. ಸೊ ಎಲ್ಲರೂ ಹೆಚ್ಚಾಗಿ ಬನ್ನಿ, ನೋಡಿ, ನಿಮ್ಮ ಅಕ್ಕಪಕ್ಕದ ಮನೆಯಲ್ಲಿರೋರ್ಗೂ ತಿಳಿಸಿ. ಇಷ್ಟು ಕಷ್ಟಪಟ್ಟು ರಾತ್ರಿ ಇನ್ಫ್ಯಾಕ್ಟ್ ನನ್ನ ಫ್ರೆಂಡ್ ಒಬ್ಬರು ಇಲ್ಲಿ ವರ್ಕ್ ಮಾಡ್ತಾರೆ ಡಿಪಾರ್ಟ್ಮೆಂಟಲ್ಲಿ. ಹಗಲು ರಾತ್ರಿ ಅಂತ ರಾತ್ರಿ 3 ಗಂಟೆ 4 ಗಂಟೆ ತನಕ ಕಳೆದ ಒಂದು ವಾರದಲ್ಲಿ ಇಲ್ಲಿರೋ ಕೂಲಿ ಕಾರ್ಮಿಕರಾಗಲಿ ಮಾಲಿಗಳಾಗಲಿ ಡಿಪಾರ್ಟ್ಮೆಂಟ್ ಆಫೀಸರ್ಸು JD ಎಲ್ಲರೂ ತುಂಬಾ ಕಷ್ಟಪಟ್ಟು ಈ ಒಂದು ಕಾರ್ಯಕ್ರಮವನ್ನು ಇಷ್ಟಪಟ್ಟು ಕೂಡ ಈ ಕಾರ್ಯಕ್ರಮವನ್ನು ಆರ್ಗನೈಸ್ ಮಾಡಿದ್ದಾರೆ. ಹೆಚ್ಚೆಚ್ಚಾಗಿ ಬಂದು ನೋಡಿ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತೀನಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಲಾವಣ್ಯ. ನಾನು ತೋಟಗಾರಿಕೆ ಪದವಿಯನ್ನು ಮಾಡಿದ್ದೀನಿ. ಇಲ್ಲಿ ನಮ್ಮ ಚಿತ್ರದುರ್ಗದಲ್ಲಿ ತೋಟಗಾರಿಕೆ ಇಲಾಖೆಯಿಂದ ಫಲಪುಷ್ಪ ಪ್ರದರ್ಶನವನ್ನು ಆರ್ಗನೈಸ್ ಮಾಡಿದ್ದಾರೆ. ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ. ಯಾಕಂದರೆ ಇಲ್ಲಿ ಸಿಟಿನಲ್ಲಿರೋರಿಗೆಲ್ಲ ಈ ಥರ ಫ್ರೂಟ್ಸು ಮತ್ತು ವೆಜಿಟೇಬಲ್ಸು ಫ್ಲವರ್ಸ್ ಬಗ್ಗೆ ಎಲ್ಲ ಡಿಸ್ಪ್ಲೇ ಆಗಿರಲಿ, ಏನಾದ್ರು ಒಂದು ಇದು ಮಾಡ್ತಿದ್ರೆ ಅವರಿಗೂ ಒಂದು ರಿಕ್ರಿಯೇಷನ್ ಚೆನ್ನಾಗಿ ಅನಿಸುತ್ತೆ. ನೋಡಲಿಕ್ಕಾಗಲಿ ಈ ಸಿಟಿ ಒಳಗಡೆ ಒಂದು ಚಿಕ್ಕ ಪರಿಸರನ ಎಂಜಾಯ್ ಮಾಡಲಿಕ್ಕಾಗಲಿ ತುಂಬ ಚೆನ್ನಾಗಿ ಅನಿಸುತ್ತೆ. ಈ ಫ್ಲವರ್ಸ್ನ ಅರೇಂಜ್ಮೆಂಟ್ ಮಾಡಿರೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಯಾವುದೋ ಒಂದು ಎತ್ತಿನ ಗಾಡಿ ಆಗಿರ್ಬೋದು, ಇಲ್ಲ ಫ್ಲವರ್ದು ಫೌಂಟೈನ್ಸ್ ಆಗಿರ್ಬೋದು, ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಮತ್ತು ಅಲ್ಲಿ ಮುಂದೆಗಡೆ ವೆಜಿಟೇಬಲ್ಸು ಮತ್ತು ಫ್ರೂಟ್ಸ್ ಎಲ್ಲ ವೆರೈಟೀಸ್ ಇದರಲ್ಲಿ ಯಾವ್ಯಾವ ಇಳುವರಿ ಚೆನ್ನಾಗಿ ಬಂದಿರೋದೆಲ್ಲನೂ ಡಿಸ್ಪ್ಲೇ ಮಾಡಿದ್ದಾರೆ. ಅದು ಕೆಲವೊಬ್ಬರು ರೈತರಿಗೆ ಹೆಲ್ಪ್ ಆಗುತ್ತೆ. ಅಂದರೆ ಈಗ ಇಲಾಖೆಯಿಂದ ಇನ್ಫಾರ್ಮೇಷನ್ ಕೊಟ್ಟಾಗುತ್ತೆ ಯಾವ ಬೆಳೆಯಿಂದ ಅವರು ಯಾವ ವೆರೈಟಿನ ಹಾಕಿದರೆ ಇಳುವರಿನ ಹೆಚ್ಚಾಗಿ ಪಡಿಬೋದು ಅಂತಂದು ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ನೋಡೋಕ್ಕೆಲ್ಲ ತುಂಬ ಖುಷಿ. ಮತ್ತು ಇಲ್ಲಿ ನಾಯಕನಟ್ಟಿ ಇದ್ರದ್ದು ಮಠ, ಒಳಮಠ ಮತ್ತು ಹೊರಮಠ ಅಂತಲೂ ಕೂಡ ಥರ್ಮಕೋಲ್ ಇದರಲ್ಲೆಲ್ಲ ಡಿಸ್ಪ್ಲೇ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ರಿಯಲಾಗಿ ಹೆಂಗಿರುತ್ತೋ ಅಲ್ಲಿ ನೋಡದೇ ಇರೋರು ಕೂಡ ಇಲ್ಲಿ ನೋಡಿದ್ರೆ ತುಂಬ ಖುಷಿ ಪಡಬೇಕು, ಈ ಥರನೂ ಇದೆಯಾ ಅಂತ ಅವರು ರಿಯಲ್ ಪ್ಲೇಸಿಗೆ ಹೋಗಿ ನೋಡಬೇಕು, ಆ ಥರ ಮಾಡಿದ್ದಾರೆ. ಮತ್ತು ಅಲ್ಲಿ ಥರ್ಮಕೋಲ್ ಹಾರ್ಟಲ್ಲಿ ಒಂದು ಹಾರ್ಟ್ ಶೇಪ್ ಮಾಡಿಬಿಟ್ಟು ನಮ್ಮದು ಕರ್ನಾಟಕ ಫ್ಲ್ಯಾಗ್ ಏನಿದೆ ಆ ಕಲರ್ಸಲ್ಲಿ ಆರೆಂಜು ಮತ್ತು ರೆಡ್ಡಲ್ಲಿ, ಯೆಲ್ಲೋ ಮತ್ತು ರೆಡ್ಡಲ್ಲಿ ನಮ್ಮ ಚಿತ್ರದುರ್ಗ ಅಂತ ಮಾಡಿದ್ದಾರೆ. ಅದು ಸೆಲ್ಫಿ ಪಾಯಿಂಟ್ ಥರ ತುಂಬಾ ಅಟ್ರಾಕ್ಟಿವ್ ಆಗಿದೆ. ಅದನ್ನು
ಮತ್ತು ಅಲ್ಲಿ ಒನಕೆ ಓಬವ್ವ ಇದನ್ನು ಅವರು ಸ್ಯಾಂಡಲ್ ಆರ್ಟ್ ಮಾಡಿ ತುಂಬ ಚೆನ್ನಾಗಿ ಅದನ್ನು ಡಿಸ್ಪ್ಲೇ ಮಾಡಿದ್ದಾರೆ. ಆಮೇಲೆ ಇದು ರಂಗೋಲಿ ಆರ್ಟಲ್ಲಿ ಕೂಡ ಸಾಲು ಮರದ ತಿಮ್ಮಕ್ಕ ಅವ್ರನ್ನೆಲ್ಲನೂ ರೆಪ್ರೆಸೆಂಟ್ ಮಾಡಿದ್ದಾರೆ. ಈಚ್ ಏನನ್ನು ಒಂದು ಹೆಜ್ಜೆಗೂ ಎಲ್ಲನೂ ರೆಪ್ರೆಸೆಂಟಿವ್ ಆಗೇ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ, ನೋಡೋಕೆ ತುಂಬಾ ಖುಷಿ ಆಗುತ್ತೆ. ಇಲ್ಲ, ಸಿಟಿ ಒಳಗಡೆ ಬರೀ ಧೂಳು ಮತ್ತು ವೆಹಿಕಲ್ನ ನೋಡಿ ನಾವು ಸಿಟಿ ಒಳಗಡೆ ಈ ಥರ ಒಂದು ಪರಿಸರನ ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ ಸರ್. ಇಲ್ಲಿ ಒಂದು ಈ ಬೇಸಿಗೆಯಲ್ಲಿ ತಂಪಾಗಿ ಎನ್ವಿರಾನ್ಮೆಂಟ್ ಇರ್ಬೋದು, ಒಳ್ಳೆ ಗಾಳಿ ಇರ್ಬೋದು, ತಗೊಳಕ್ಕೆ ತುಂಬಾ ಖುಷಿ ಆಗುತ್ತೆ. ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ.